ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವವನಾಗಿದ್ದೇನೆ. ಇವತ್ತು ದೇವರ ಗುಣಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ. ಸತ್ಯವೇದದಲ್ಲಿ ದೇವರ ಗುಣಗಳು ಯಾವುವು ಎಂಬುದನ್ನು ವಿವರಿಸಲಾಗಿದೆ. ದೇವರು ಆತ್ಮಸ್ವರೂಪನಾಗಿದ್ದಾನೆ. ಆತನು ದೇಹ ಸ್ವರೂಪನಾಗಿಲ್ಲ, ಆತ್ಮಸ್ವರೂಪನಾಗಿದ್ದಾನೆ. ವಾಕ್ಯದಲ್ಲಿ ಹೇಳುತ್ತೆ, ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು ಅಂತ ದೇವರ ವಾಕ್ಯ ಹೇಳುತ್ತೆ. ಹಾಗಾಗಿ ದೇವರು ಆತ್ಮಸ್ವರೂಪನಾಗಿದ್ದಾನೆ. ಅವನು ಯಾವುದೇ ಒಂದು ರೂಪ ಇಲ್ಲ, ಆತನಿಗೆ ಯಾವುದೇ ಒಂದು ದೇಹವಿಲ್ಲ. ಆತನನ್ನು ನಾವು ಆತ್ಮಿಕ ರೀತಿಯಲ್ಲಿ ಆತನನ್ನು ಆರಾಧಿಸಬೇಕು. ಆತನು ಕಣ್ಣಿಗೆ ಕಾಣುವವನಲ್ಲ. ಹಾಗೆ ದೇವರು ಸರ್ವಶಕ್ತನಾಗಿದ್ದಾನೆ. ಸರ್ವಶಕ್ತನಾದ ದೇವರು ಎಂದರೆ ಸರ್ವವನ್ನು ಮಾಡುವವನಾಗಿರಬೇಕು. ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಎಲ್ಲವೂ ಕೂಡ ಸಾಧ್ಯವಾಗಿದೆ. ಸರ್ವಶಕ್ತನು ಅಂತ ಅಂದರೆ ಅವನು ಯಾವುದೇ ಕೆಲಸವನ್ನು ಕೂಡ ಅಸಾಧ್ಯವಾದಂಥ ಕೆಲಸವನ್ನು ಸಾಧ್ಯವಾಗಿಸುವಂಥ ಒಂದು ಕೆಲಸವಾಗಿರುತ್ತೆ. ಅದನ್ನು ಮಾಡುವವನಾಗಿದ್ದಾನೆ. ಆತನೇ ಸರ್ವಶಕ್ತನಾಗಿದ್ದಾನೆ. ಹಾಗೆಯೇ ಸರ್ವಜ್ಞಾನಿಯಾಗಿರುತ್ತಾನೆ. ಒಬ್ಬ ದೇವರು ಅಂತಂದರೆ ದೇವರ ಗುಣಗಳಲ್ಲಿ ಇದೊಂದು ಗುಣವಾಗಿರುತ್ತೆ. ಆತನು ಸರ್ವಜ್ಞಾನಿಯಾಗಿರುತ್ತೆ. ಅಂದರೆ ಭವಿಷ್ಯತ್ ಕಾಲ, ಭೂತಕಾಲ ಹಾಗೂ ವರ್ತಮಾನಗಳ ಕಾಲ, ಈ ಮೂರು ಕಾಲವನ್ನು ತಿಳಿದವನಾಗಿರುತ್ತಾನೆ. ಅವನಿಗೆ ಹಿಂದೆ ಏನಾಗಿದೆ ಅಂತಲೂ ಗೊತ್ತು, ಈಗ ಹೇಗೆ ನಡೀತಾ ಇದೆ ಅನ್ನೋದು ಗೊತ್ತು, ಮುಂದೆ ಏನಾಗುತ್ತೆ ಅನ್ನೋದು ಕೂಡ ಆ ದೇವರಿಗೆ ಗೊತ್ತಿರುತ್ತೆ. ಆತನು ತ್ರಿಕಾಲ ಜ್ಞಾನಿಯಾಗಿರುತ್ತಾನೆ, ಸರ್ವಜ್ಞಾನಿಯಾಗಿರುತ್ತಾನೆ. ಅವನು ಯಾವ ಒಂದು ಕಾಲದಲ್ಲಿ ಯಾರಿಗೆ ಯಾವ ರೀತಿಯ ಒಂದು ಆಶೀರ್ವಾದ ನೀಡಬೇಕು, ಯಾವ ಒಂದು ಕಾಲದಲ್ಲಿ ಒಂದು ಪ್ರತಿಫಲವನ್ನು ಕೊಡಬೇಕು, ಯಾವ ಕಾಲದಲ್ಲಿ ಯಾವ ಘಟನೆಗಳನ್ನು ನಡೆಸಬೇಕು ಎಂಬುದು ಆತನಿಗೆ ಗೊತ್ತಿರುತ್ತದೆ. ಹಾಗಾಗಿ ಆತನು ಸರ್ವಜ್ಞಾನಿಯಾಗಿರುತ್ತಾನೆ. ಹಾಗೆಯೇ ಇನ್ನೊಂದು ಗುಣ, ಆತನು ಸರ್ವವ್ಯಾಪಿಯಾಗಿರುತ್ತಾನೆ. ದೇವರು ಸರ್ವವ್ಯಾಪಿಯಾದ ದೇವರಾಗಿರುತ್ತಾನೆ. ಅಂದರೆ ನಾವು ಇವತ್ತು ಇಲ್ಲಿ ನಮ್ಮ ಮನೆಯಲ್ಲಿ ಕುಳಿತು ಪ್ರಾರ್ಥನೆ ಮಾಡುತ್ತಿದ್ದರೆ, ಯಾರೋ ಒಬ್ಬರು ಅಮೇರಿಕಾದಲ್ಲಿ ಕುಳಿತು ಪ್ರಾರ್ಥನೆ ಮಾಡುವವರಾಗಿದ್ದಾರೆ. ಅವರ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದಾನೆ, ನಮ್ಮ ಪ್ರಾರ್ಥನೆಯನ್ನು ಅಟ್ ಎ ಟೈಮ್ ಕೇಳುವವನಾಗಿದ್ದಾನೆ. ಅಂದರೆ ಒಂದೇ ಕಾಲದಲ್ಲಿ, ಒಂದೇ ಕ್ಷಣದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಆತನು ವ್ಯಾಪಿಸಿರುತ್ತಾನೆ. ಅವನು ಎಲ್ಲ ಕಡೆಯಲ್ಲೂ ಕೂಡ, ಈ ಪ್ರಪಂಚದ ಎಲ್ಲ ಕಡೆಯಲ್ಲೂ ಕೂಡ ಆತನು ವ್ಯಾಪಿಸಿರುತ್ತಾನೆ. ಹಾಗಾಗಿ ಆತನನ್ನು ಸರ್ವವ್ಯಾಪಿ ಎಂದು ನಾವು ಹೇಳುವವರಾಗಿದ್ದೇವೆ. ಹಾಗೆಯೇ ಆತನು ನೀತಿವಂತನಾಗಿದ್ದಾನೆ. ಆತನು ನೀತಿ ಸ್ವರೂಪನಾಗಿದ್ದಾನೆ. ದೇವರು ಎಂದರೆ ಆತನು ಅನ್ಯಾಯ ಮಾಡುವವನಲ್ಲ, ಆತನು ನ್ಯಾಯ ಸ್ಥಾಪಕನಾಗಿದ್ದಾನೆ. ಆತನು ನೀತಿವಂತರ ಮಾರ್ಗಗಳನ್ನು ಉತ್ತಮಪಡಿಸುತ್ತಾನೆ ಎಂದು ದೇವರ ವಾಕ್ಯ ಹೇಳುತ್ತದೆ. ಹಾಗೆಯೇ ಆತನು ಪ್ರೀತಿ ಸ್ವರೂಪನಾಗಿದ್ದಾನೆ. ಒಬ್ಬ ದೇವರು ಅಂತ ಅಂದರೆ, ದೇವರ ಗುಣಗಳು ಅಂದರೆ ಆತನಿಗೆ ದ್ವೇಷ ಇರಬಾರದು. ಇನ್ನೊಬ್ಬ ವ್ಯಕ್ತಿಯನ್ನು ಹಾಳು ಮಾಡುವಂಥ, ಇನ್ನೊಬ್ಬ ವ್ಯಕ್ತಿಯನ್ನು ನಾಶ ಮಾಡುವಂತಹ ಒಂದು ಗುಣಗಳು ದೇವರಿಗೆ ಇರುವುದಿಲ್ಲ. ದೇವರಿಗೆ ಇರುವಂಥದ್ದು ಪ್ರೀತಿ ಸ್ವರೂಪನಾಗಿರುತ್ತಾನೆ. ಮತ್ತೊಬ್ಬರನ್ನು ಪ್ರೀತಿಸುವಂಥದ್ದು ಆತನ ಗುಣವಾಗಿದೆ. ಪ್ರತಿಯೊಬ್ಬರನ್ನು ಪ್ರೀತಿಸುವಂಥದ್ದು ಆತನ ಗುಣವಾಗಿದೆ. ಹಾಗಾಗಿ ಪ್ರೀತಿ ಸ್ವರೂಪನಾಗಿದ್ದಾನೆ. ಮತ್ತು ಯೇಸು ಕ್ರಿಸ್ತನ ಮತ್ತೊಂದು ಗುಣ ಎಂತಂದರೆ, ಆತನು ಜೀವ ಸ್ವರೂಪನಾಗಿದ್ದಾನೆ. ಆತನು ಯಾವಾಗಲೂ ಕೂಡ ಜೀವ ಸ್ವರೂಪನಾಗಿದ್ದಾನೆ. ಆತನು ಜೀವ ಸ್ವರೂಪನಾಗಿದ್ದು, ಆತನು ನಾವು ಮಾಡುವಂಥ ಎಲ್ಲ ಕೆಲಸಗಳನ್ನು ಕೂಡ ನೋಡುವವನಾಗಿದ್ದಾನೆ. ನಾವು
ಯಾವುದೇ ಒಂದು ಕಾರ್ಯವನ್ನು ಮಾಡಿದರೂ ಕೂಡ ಆ ಕಾರ್ಯವನ್ನು ನೋಡುವವನಾಗಿದ್ದಾನೆ. ನಾವು ಒಳ್ಳೆಯ ಕೆಲಸವನ್ನೇ ಮಾಡಲಿ, ಕೆಟ್ಟ ಕೆಲಸವನ್ನೇ ಮಾಡಲಿ, ಪ್ರತಿಯೊಂದು ಕೆಲಸವನ್ನು ಕೂಡ ಆತನು ನೋಡುವವನಾಗಿದ್ದಾನೆ. ಆತನು ಯಾವಾಗಲೂ ಕೂಡ ಜೀವಿಸುತ್ತಿರುತ್ತಾನೆ. ಹಾಗೆಯೇ ಮತ್ತೆ ಯೇಸು ಕ್ರಿಸ್ತನ ಮತ್ತೊಂದು ಗುಣ ಏನು ಅಂತಂದರೆ ಆತನು ಕರುಣೆಯುಳ್ಳವನು. ಪ್ರತಿಯೊಬ್ಬರ ಮೇಲೆ ಆತನು ಕರುಣೆಯನ್ನು ತೋರಿಸುವವನಾಗಿದ್ದಾನೆ. ದೇವರ ಗುಣಗಳು ಹೀಗೆ ಬೈಬಲ್ ವಾಕ್ಯದಲ್ಲಿ ಬರೆಯಲ್ಪಡಲಿದೆ. ಹಾಗಾಗಿ ಈ ಒಂದು ದೇವರ ಗುಣಗಳನ್ನು ನಾವೆಲ್ಲರೂ ಕೂಡ ಕಲಿತು ದೇವರ ಒಂದು ಮಹಿಮೆಗೆ ಪಾತ್ರರಾಗೋಣ. ಆಮೇನ್, ಆಮೇನ್.